ದಪ್ಪ ಇದ್ದಾಳೆ ಎಂಬ ಕಾರಣ ಹೇಳಿ ಪತಿಯೇ ಕತ್ತು ಹಿಸುಕಿ ಕೊಲೆ ಮಾಡಿದ ಅಮಾನವೀಯ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹನಸಿ ಗ್ರಾಮದಲ್ಲಿ ನಡೆದಿದೆ. 29 ವರ್ಷ ವಯಸ್ಸಿನ ಪ್ರಿಯಾಂಕಾ ಕಮಲಾಕರ್ ಮೃತ ಮಹಿಳೆ. ಆರೋಪಿ ಪತಿ ಬಸವರಾಜ್ ವಡ್ಡರ್ ಮದುವೆಯಾದ ಬಳಿಕ ಬಂಗಾರ ಮತ್ತು ಹಣ ತರುವಂತೆ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಬಳಿಕ ನೀನು ದಪ್ಪ ಇದ್ದೀಯಾ, ಗರ್ಭಿಣಿಯಾಗಲ್ಲ ಎಂದು ಹೇಳಿ ಸೋಮವಾರ ರಾತ್ರಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಏನಾಗ್ಯದ ಅಂತಂದ್ರೆ ಸರ್, ನಮ್ಮ ಮನೇಲಿಂತ ಶುಕ್ರವಾರ ದಿವಸ ಕರ್ಕೊಂಡ್ ಬಂದಾನ ಸರ್. ಅಂಜನೇಯ ಬೆಟ್ಟಕ್ಕೆ ತಿರುಗಿಸ್ಯಾನ ಸರ್, ಮತ್ತು ಹುಡುಗಮ್ಮಗೆ ತಿರುಗಿಸ್ಯಾನ ಸರ್. ಸಾಟರ್ಡೇ ಅಲ್ಲಿ ಹೋಗ್ಯಾನ ಸರ್. ಅವ್ರ ಊರಿಗೆ ಸ್ವಂತ ಊರಿಗೆ ಹೋಗ್ಯಾನ ರೀ. ಸ್ವಂತ ಊರಿಗೆ ಹೋಗಿ ಕಿಸಿಂದ ಏನು ಮಾಡ್ಯಾನ ರೀ, ದಿನನಿತ್ಯ ಅವ ಟಾರ್ಚರ್ ಕೊಡೋದು, ದಪ್ಪನ ನಿನ್ನ ಮಕ್ಕಳು ಆಗಲ್ಲ, ಅದು ಆಗಲ್ಲ, ಇನ್ನೊಂದು ಮಾಡ್ಕೋತೀನಿ ಲಗ್ನ. ರಾತ್ರಿ 11 ಗಂಟೆಗೆ ನಮ್ಮ ಅಕ್ಕಗೆ ಮಾತಾಡೋ ಹುಡುಗಿ ಅವ್ವ ನನಗೆ ದಿನ ಮಾತು ಅದೇ ಟೈಪ್ ಹೊಡ್ಲೇತಾನ, ಅದೇ ಟೈಪ್ ಟಾರ್ಚರ್ ಕೊಡ್ಲತ್ತಾನ, ನಾನು ನಾಳೆಗೆ ಹೊಂಟೀನಿ ಅಂತ ಅಂದಾಳ್ರಿ. ನಾಳೆಗೆ ಯಾಕೆ ಹೋತಿ, ಇವತ್ತಿಲ್ಲೇ ಮುಗಿಸ್ತೀನಿ ಅಂಥೇಳಿ ಕುತ್ತಿ ಹಿಗಿಸಿ ಮುಗಿಸ್ಬಿಟ್ಟಾನ ಸರ್. ರೊಕ್ಕ ತೊಗೊಂಬ, ಬಂಗಾರ ತೊಗೊಂಬ ಅಂಥೇಳಿ ಟಾರ್ಚರ್ ಅದು ಅಂದ್ರಿ. ಮಕ್ಕಳಾಗಲಿ ಟಾರ್ಚರ್ ಅಂದ್ರಿ. ಅದು ಹೆಚ್ಚಿನಂದ್ರೆ ಅವ್ರ ತಾಯಿ ಬಸ್ಸನ ತಾಯಿದೆ ಟಾರ್ಚರ್ ಹೆಚ್ಚಿತ್ತು ರೀ. ಅವ್ರ ಅಪ್ಪಂದು ಅಷ್ಟೇ ರೀ, ತಮ್ಮಂದು ಅಷ್ಟೇ ಐತೆ ಸರ್. ತದನಂತರ ಏನಾಗ್ಯದ ಸರ್, ಈಗ ಅವ್ನು ಕುತ್ತಿಗೆ ಹಿಗಿಸಿ ಎದಿ ಮೇಲೆ ಕುಂತಿ ಅವ್ನ ಬಾಡಿ ವೇಟ್ 100 kg ಅನ್ ಸರ್. ಅವ ಇದ್ದ ಕೈ ಮ್ಯಾಗ ಕಾಲುಗಳು ಇಕ್ಕ್ಯಾನ ಸರ್. ಕುತ್ತಿಗೆ ಹಿಗಿಸ್ಯಾನ ಸರ್, ಮಾರಿಗೆ ಹೊಡೆದಾನ ರೀ. ಹಾಂ, ಪೈಲ್ವಾನಗಿರಿ ಅಂತ ನೋಡಿ ಸರ್, ಕುಸ್ತಿ ಪಟು ಅಂತ ನೋಡಿ ಸರ್. ಇಲ್ಲೇ ಇದೆ, ಇಲ್ಲಿ ಹಾಂ ಪೈಲ್ವಾನ್ ಅಂತ ನೋಡಿ ಸರ್. ಹಾಂ, ಏನಾಗ್ಬೇಕಂತಾರೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ಮತ್ತು ಹೀಗಾಗಿದ್ರೆ ಜೈಲು ಹೊರಗೆ ಬರಬೇಡ, ಗಲ್ಲು ಶಿಕ್ಷೆ ಆಗ್ಬೇಕು ಅವನಿಗೆ, ಅಷ್ಟೇ ಸರ್. ನಮ್ಮದು ಇದು ಆಸೆ ಸರ್, ಆಸೆ ಅದು ಸರ್. ರಾಮಯ್ಯ ಯಂಕಯ್ಯ ಕಮಲಾಕರ್, ಅವ್ರ ಚಿಕ್ಕಪ್ಪ ಆಗ್ಬೇಕು ಸರ್. ಈ ಪ್ರಕರಣದಲ್ಲಿ ನವಲಗುಂದ ಪೊಲೀಸರು ಬಸವರಾಜ್ ಸೇರಿದಂತೆ ಒಟ್ಟು 4 ಬಂಧಿಸಿದ್ದು ತನಿಖೆ ಮುಂದುವರೆದಿದೆ. 25 ಬಂದಿದ್ದರು ಸರ್ ಅವರು, ಬಸವರಾಜ್ ಅಂತ ನಮ್ಮ ತಂಗಿಯರ ಗಂಡ. ಒಂದು 26 ಕರ್ಕೊಂಡು ಹೋಗಿದ್ರು. ಊರಲ್ಲಿ ಜಾತ್ರೆ ಇದೆ ಅದಂತೇಳಿ ಸ್ವಲ್ಪ ಮೈಂಡ್ ವಾಶ್ ಮಾಡಿ ಬರಲ್ಲ ಅಂತಂದ್ರು ನಾವು ಬ್ಯಾಡ ಅಂತಂದ್ರು ಒತ್ತಾಯಪೂರ್ವವಾಗಿ ಕರ್ಕೊಂಡು ಬಂದಿದ್ದರು. ಆಂಜನೇಯ ಬೆಟ್ಟ ಹಂಗೆ ಹುಲಿಗೆಮ್ಮ ಟೆಂಪಲ್ ನೋಡಿ ಅಲ್ಲಿ ಆ ಡೇಟಾಗಿ ನೆಕ್ಸ್ಟ್ ಡೇ ಬಂದು ಇಲ್ಲಿ ರಾತ್ರಿ 11:30 ಹಂಗೆ ಕುತ್ತಿಗೆಗೆ ಹಾಯಿಸಿದ್ದೀವಿ. ಇಲ್ಲ, ಕರೆಕ್ಟ್ ಇದ್ದರು. ಯಾವಾಗ ಊರಿಗೆ ಬರ್ತಾಗ ಜಗಳ ಮಾಡಿ ಹೋಗ್ತಿದ್ವಿ. ಒಂದು ದಿವಸ 2 ದಿವಸ ಚೆನ್ನಾಗಿರ್ತಿದ್ವು, ಆಮೇಲೆ 3 ದಿವಸ ಊರಿಗೆ ಹೋಗೋಕ್ಕೆ ಯಾವಾಗ ಆಗ್ತದೆ ಜಗಳ ಮಾಡಿ ಹೋಗ್ತಿದ್ವಿ. ಹಾಂ, ಸುಮ್ಮನೆ ಬಂದು ಜಗಳ ಆಡ್ತಿದ್ವಿ. ನೌಕರಿ ದುಡ್ಡು ಕೊಡು, ಅದು ಕೊಡು ಅನ್ಕೊತ ಮಾಡ್ತೀವಿ ನಾವು. ಬರ್ತೀನೋ ಜಗಳ ಆಡ್ತೀನೋ, ಇದು ವಾಟ್ಸಪ್ ಕಾಲ್ ಮಾಡಿ ಅಂಜಿಸ್ತೇವೆ, ನೀವು ಹೊಡೆದಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳ್ತಿದ್ದೆ ನಾವು. ಅವ್ರ ತಾಯಿ ತಂದೆಗೆ ಭೀ ಹೇಳಿದೆವು, ಹಿಂಗೆ ಮಾಡ್ತಾಯಿದ್ದಾನೆ, ಹಿಂಗೆ ಮಾಡ್ತೀನಿ. ಇಲ್ಲಪ್ಪ ಇದೊಂದು ಸರ್ತಿ ನೋಡಿರಿ ಮಾಡಿರಿ ಅಂತ ಅವ್ರು ಬಂದರು. ಅವ್ರಿಗೆ ಎಷ್ಟು ಹೇಳಿದ್ರು ಭೀ ಅಷ್ಟು ಇಲ್ಲ. ಇದು ಅವ್ರ ತಾಯಿ, ಅವ್ರ ತಂದೆ, ಅವ್ರ ತಮ್ಮ, ಅವ್ರ ತಂಗಿ, ನಾವು ಆಲ್ಸೋ ಫ್ಯಾಮಿಲಿ ಕುಂತು ಮಾಡಿದೆ ಇದಾಗ್ತದೆ ಸರ್. ಅವ್ರು ಏನು ಮಾಡಿದ್ರು ಕೆಲಸ? ಏನು ಯಾರು? ಗಂಡ ಏನು? ನಮ್ಮ ಸಿಸ್ಟರ್ ಸ್ಟಾಫ್ ನರ್ಸ್ ಸರ್. ಅವ್ರ ಗಂಡ ನಮ್ಮ ಕುಸ್ತಿ ಪೈಲವನ್ ಅಂತ. ಏನು ಕುಸ್ತಿ ಪೈಲವನ್ ಅಂತ ಹಿಂಗೆ ಮಾಡ್ತಿದ್ದಾನೆ. ಅವನಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ಇನ್ನೊಂದು ಹೆಣ್ಮಗಳು ಈ ಟೈಪ್ ಆಗಬಾರ್ದು ಅಂತೇಳಿ ನಾವು ಹೊಂದಿದ್ದೀವಿ. ಎಲ್ಲಲಿಂಗ್ ಅಂತ.